ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಹರಿದ ಸೂರಿನಲ್ಲಿ ಏಕಾಂಗಿಯಾಗಿ ಬದುಕು ಸಾಗಿಸುತ್ತಿದ್ದ ರಂಗಮ್ಮ ಅಜ್ಜಿಯ ನೋವಿನ ಕತೆಗೆ ಈಗ ಮಾನವೀಯ ಸ್ಪಂದನೆ ದೊರಕಿದೆ. ವಾಡ ಕರ್ನಾಟಕದ ಸಮಾಜ ಸೇವಕ ಹಾಗೂ ಕಲಾವಿದ ಭೀಮಣ್ಣ ಕಾಚಾಪುರ್ ತಮ್ಮ ಸ್ವಂತ ಖರ್ಚಿನಲ್ಲಿ ರಂಗಮ್ಮ ಅಜ್ಜಿಗೆ ಹೊಸ ಮನೆ ನಿರ್ಮಿಸಿ ಗೃಹ ಪ್ರವೇಶ ನೆರವೇರಿಸಿದ್ದಾರೆ. ಮಾನವೀಯತೆ, ಸಮಾಜ ಸೇವೆ ಮತ್ತು ಸಹಾನುಭೂತಿಯ ಈ ಮನಮುಟ್ಟುವ ಕತೆ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ರಾಯಚೂರು ಜಿಲ್ಲೆಯ ಎಸ್ಟಿ ಮೀಸಲು ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಹಾಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಗ್ಗುಲ್ದಿನ್ನಿ ಗ್ರಾಮದಲ್ಲಿ ರಂಗಮ್ಮ ಅಜ್ಜಿಯ ಸೂರು ಇಲ್ಲದ ಅಜ್ಜಿ ಕಳೆದ 35-40 ವರ್ಷಗಳಿಂದ ವಾಸ ಮಾಡುತ್ತಿದ್ದು, ಈ ಸುದ್ದಿಯನ್ನ ನಮ್ಮ ಪತ್ರಿಕೆ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ ತಕ್ಷಣವೇ ತನ್ನ ಒಂದು ಅಳಿಲು ಸೇವೆಯ ಮೂಲಕ ಈ ಅಜ್ಜಿಗೆ ಸೂರನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ. ಬನ್ನಿ ಸರ್. ನಮ್ಮ ಸುದ್ದಿಗೆ ಸ್ಪಂದಿಸಿ ಕೂಡಲೇ ಈ ಅಜ್ಜಿಗೆ ಸೂರು ನಿರ್ಮಿಸಿ ಕೊಟ್ಟಿದ್ದೀರಿ. ಏನ್ ಹೇಳಿ ಬಯಸ್ತೀರಿ ಸರ್? ಏನಿಲ್ಲ, ನಮ್ದು ಸುಮಾರು ಒಂದು 20 ವರ್ಷದಿಂದ ಸಮಾಜ ಸೇವೆ ಮತ್ತೆ ಚಲನಚಿತ್ರದಲ್ಲಿ ಕೆಲಸ ಮಾಡ್ತೀನಿ. ನಾನೇನು ಕಾಂಟ್ಯಾಕ್ಟರ್ ಅಲ್ಲ, ಮತ್ತೆ JDP ಮೆಂಬರ್ ಅಲ್ಲ, DP ಅಲ್ಲ. ಸಮಾಜ ಹೋರಾಟಗಾರ ಮತ್ತೆ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ. ತಾವು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯ. ಯಾಕಂದ್ರೆ ಹಳ್ಳಿಗಳಲ್ಲಿ ಏನಾಗ್ತದ ಘಟನೆ ಅನ್ನೋದು ಇವತ್ತು ಸಂಬಂಧ ಸಾಕಾರದಿಂದ ಮುಟ್ಟುತ್ತೆ. ಹಾಗಾಗಿ ನಾನು ಕೂಡ ಮದುವೆಗೆ ಬಂದಾಗ ನಮ್ಮ ಮಾಸ್ಟರ್ ಕೇಳಿದೆ, ಹಿಂಗ ಮೊನ್ನೆ ಸುದ್ದಿ ಆಗಿತ್ತಲ್ಲ ಮಾಸ್ಟರ್ ಹಿಂಗ ಅಂದ. ಇಲ್ಲಣ್ಣ ತುಗ್ಗುಲ್ದಿನ್ನಿ ಅಂತಂದ ಮಾಸ್ಟರ್. ನಾವು ಬಂದ್ವಿ. ನಾನು ಇದ್ರ ಈಗ ತಮ್ಮ ಮುಂದೆ ತಿಳಿಸೋದಷ್ಟೇ, ನಾನು ಸೌಕಾರ ಶ್ರೀಮಂತ ಅಂತೇಳಿ ಮಾಡಿಲ್ಲ. ನಮ್ಮವರಿಗೆ ಒಂದು ಪರಿವರ್ತನೆ ಆಗ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬರೀ ಫೇಸ್ಬುಕ್, ವಾಟ್ಸಪ್ ಏನಾನಿದ್ರ ಫೋನ್ ಮಾಡೋದು, ಸ್ಟೇಟಸ್ ಹಾಕಿ ಹೇಳೋದು ಅಲ್ಲ. ನಮ್ಮಿಂದ ಏನ್ ಸಹಾಯ ಆಗತ್ತೆ ಅಷ್ಟು ಸಾಕಾರ ಆದ್ರೆ ಸಹಾಯ ಮಾಡ್ಬೇಕು. ಆಗಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ಬೇರೆಯವ್ರಿಗೆ ಅವಕಾಶ ಇರುತ್ತೆ, ಮಾಡ್ತಾರೆ. ಹಾಗಾಗಿ ನಾನು ಕೆಲವೊಬ್ರು ಈಗ ಸ್ಟಾರ್ಟ್ ಮಾಡಿದ್ವಿ ಬಂದು, ನಮ್ಗೆ ಇಲ್ಲೆಲ್ಲ ಅಕ್ಕ ತಂಗಿರು ಎಲ್ಲರೂ ಭಾಳ ಸಪೋರ್ಟಿವ್ ಆಗಿ ಸಾಕಾರ ಅಂದ್ರೆ ಮಂದಿ ಮಕ್ಳು ಎಲ್ಲರೂ ಭಾಳ ಸಾಕಾರದಿಂದ ಮಾಡ್ಯಾರ. ಕೆಲವೊಬ್ರು ವಿಚಾರಗಳು ಕೇಳಿದ್ವಿ. MLA ಅವರು ಇಲ್ಲೇ ಇನ್ನ ಬಂದು ಹಿಂಗ್ ಇಳ್ತಿದ್ವಿ. ನಮ್ಮವ್ರೊಬ್ರು ಹೇಳಿದ್ರು, MLA ಅವ್ರು ಕಳಿಸ್ಯಾರ, ನೀವು ಅಳತಿ ಮಾಡಕತ್ತೀರಿ ಅಂತಂದು. ಕೆಲವೊಬ್ರು MLA ಅವ್ರು ಅಮೌಂಟ್ ಕೊಟ್ರ ಅಂತ. ಇವತ್ತು ಕೇಸರಿ, ನಾನು ಶನಿವಾರ ಆಂಜನೇಯನ್ ಭಕ್ತ, ನಾನು ಕೂಡ ಆಂಜನೇಯನ್ ಭಕ್ತ ಆಗಿರೋದ್ರಿಂದ ಆಂಜನೇಯನ ಮತ್ತೆ ವಾಲ್ಮೀಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಮಾಣ ಮಾಡಿ ಯಾರ್ದು ಕೂಡ ಒಂದು 4 ಆಣೆ ದುಡ್ಡು ಕೂಡ ಇದಕ್ಕ ತಗೊಂಡಿಲ್ಲ. ಯಾರ್ದು ಇಲ್ಲ, ಮಾಜಿ ಅವ್ರದಿಲ್ಲ, ಆಲಿ ಅವ್ರದಿಲ್ಲ, ಲೀಡರ್ದಿಲ್ಲ, ಸಂಘಟನೆ ಯಾರ್ದಿಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಉದ್ದೇಶ ಏನಂತಂದ್ರೆ, ಅವತ್ ನಾ ಮಾಸ್ಟರ್ ಜೊತೆಗೆ ಬಂದು ಮುದಕಿ ನೋಡಿ. ಯಾಕಂದ್ರೆ ನನ್ನ ತಾಯಿ ಸಮಾನ. ಈ ವಯಸ್ಸಿನ ಮಕ್ಕಳು ನಮ್ಮಲ್ಲಿ ಅಜ್ಜೋರು, ಈಗ ಅವ್ರ ಹೊಟ್ಟೆಗೆ ಹುಟ್ಟಂತ ಪುಣ್ಯ ನಮ್ದು. ಹಾಗಾಗಿ ಅಜ್ಜಿಗೆ ಒಂದು ಒಳ್ಳೆ ಇದಿರ್ಲಿ ಅಂತ ಹೇಳಿ ಅಕ್ಕ ತಂಗಿರು ಎಲ್ಲಾರು ಹೇಳಿದ್ರು. ಈಗ ಮಳಿ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್. ಹಾಗಾಗಿ ನನ್ನಿಂದ ಒಂದು ಹಳ್ಳಿ ಸೇವೆ ಇರ್ಲಿ ಅಂತ ಹೇಳಿ ಮಾಡ್ತಿದ್ವಿ. ಅಜ್ಜಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳೋದು ಬನ್ನಿ. ಅಜ್ಜಿ ಏನ್ ಹೇಳ್ತೀವಿ ಅವ್ರಿಗೆ? ಮನೆ ಮಾಡಿ ಕೊಟ್ಟಿದ್ದಾರೆ, ಯಾವ ಜನಪ್ರತಿನಿಧಿ ಆಯ್ತು, ಅಧಿಕಾರಿಗಳಾಯ್ತು, ನಿಮ್ಮ ಹತ್ರ ಬಂದು ಮಾಡಿಲ್ಲ, ಅವ್ರಿಗೆ ಏನ್ ಹೇಳಿ ಬಯಸ್ತೀವಿ? ನನಗೆ ಯಾರು ಮಾಡಿಲ್ಲ. ಕಾಚಾಪುರದ ಭೀಮಣ್ಣ ಆಯ್ಕೆ ಅಂತ ನನ್ನ ಕೈಲಿ 1 ರೂಪಾಯಿ ತಗೊಂಡೆ. ಅಂತ ಸ್ವಂತ ಮನೆ ಕಡೆ ಕೊಟ್ಟಾರ. ಸರಿ, ಈಗ ಈ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಏನಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ಮಹಿಳೆಯರು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಕೇಳಿ. ಬಾಳ ದಿನಲಿದ್ದ ಹಿಂಗ್ರಿ ಅಜ್ಜಿ ಹೊರಗ ಕೂತಿತ್ತದು. ಬಾಳ ದಿನಲಿದ್ದ ಬರೀ ಆಪ್ ಕೊಯ್ಯೋದು, ಅದು ಮೆತ್ತೋದು, ಇದು ಮೆತ್ತೋದು, ಗಾಡಿ ಮೆತ್ತೋದು, ಬರೀ ಕೆಲ್ಸ ಅಜ್ಜಿದು ಚಾಟಿಲ್ಲ ಮಕನಕ. ಬರೀ ಅಲ್ಲಿ ಇಲ್ಲಿ ಮಕತ್ತಿತ್ತು. ಭೀಮಣ್ಣ ಆಯ್ಕೆ ಅಜ್ಜಿಗೆ ಮನೆ ಮಾಡಿಕೊಟ್ಟಾನ. ಅಜ್ಜಿಗೆ ಮನೆ ಮಾಡಿಕೊಟ್ಟು ಈಗ ಚಾಟ್ ಮಾಡ್ಯಾನ. ಪುಣ್ಯ ಬರ್ಲಿ. ಬಾಳ ದಿನಲಿದ್ದ ನಮ್ಮ ಊರಾಗ ಅದಾವ, ಯಾರು ಮಾಡಿಲ್ಲ. ಓಟ್ ಹಾಕ್ಸಂತಾರ, ಓಟ್ನವ್ರು ಕೂಡ ಮಾಡಿಲ್ಲ, MP ಮಾಡಿಲ್ಲ, ML ಮಾಡಿಲ್ಲ, ಎಲೆಕ್ಷನ್ ನಿಂತವ್ರು ಕೂಡ ಮಾಡಿಲ್ಲ. ಅಜ್ಜಿ ಯಾರು ಮಾಡಿಲ್ಲ, ಭೀಮಣ್ಣ ಆಯ್ಕೆ ಮಾಡ್ಯಾನ. ಒಟ್ಟಾರೆಯಾಗಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಅಜ್ಜಿ ರಂಗಮ್ಮನ ಹರಿದ ಸೂರಿಗೆ ಸೂರು ಒದಗಿಸಿಕೊಟ್ಟ ಸೂರ
ಭೀಮಣ್ಣ ನಾಯಕ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಿದೀವಿ. ಇವರ ಕುಟುಂಬಕ್ಕೆ ಆಯ್ತು ಒಂದು ಒಳ್ಳೆ ಆರೋಗ್ಯ ಆಯಸ್ ಕೊಡ್ಲಿ ಅಂತ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಒಂದು 15-20 ವರ್ಷದಿಂದ ನಾವು ತುಗುಲ್ದಿನ್ನಿ ಗ್ರಾಮಕ್ಕೆ ಬರೋದು ಹೋಗೋದು ಮಾಡ್ತೀವಿ. ಯಾಕಂದರೆ ಎಲ್ಲ ಸಮಾಜಪರವಾಯಿತು, ಸಮಾಜ ಕಾರ್ಯಕ್ರಮ ಆಯಿತು, ಎಲ್ಲ ಅದನ್ನು ನೋಡ್ತಾ ಇದ್ವಿ. ಅವಾಗಿಂದ ನೋಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮೂರು ಅದನ್ನು ನಾವು ದೊಡ್ಡ ಊರಲ್ಲ, ಹಳ್ಳಿ ಊರು ಕಾಚಾಪುರ. ಅಲ್ಲಿ ಸುಮಾರು ಒಂದು 60-70 ಗುಡಿಸಲು ಇದ್ವು. ಅವಾಗ ಒಂದೇ ಸಲ 55 ಮನೆ ತಗೊಂಬಂದು ಮನೆ ಹಾಕಿಸಿ ಗುಡಿಸಲು ನಿರ್ಮಾಣ ಮಾಡಿ ಶುದ್ಧವಾಗಿ ಮನೆ ಕಟ್ಟಿರ್ತಕ್ಕಂಥ ವಿಚಾರ ಆಗಿದೆ. ಇವತ್ತು ನಾವು ಈ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆದಲ್ಲಿ ನೋಡಿದ್ರೆ ತುಗುಲ್ದಿನ್ನಿಯಲ್ಲಿ ನಮಗೆ ಯಾಕಂದ್ರೆ ಸ್ವಲ್ಪ ನೋವು ಅನ್ನಿಸ್ತದೆ. ಯಾಕಂದ್ರೆ ಇಲ್ಲೇ ತಮ್ಮ ಮುಂದೆ ಇದೆ, ಕಣ್ಣು ಮುಂದೆ. ಈಗ ಸುಡುಗಾಡಿ, ಈಗ ಸಿಡ್ಲು ಗಾಳಿ ಸುಮ್ಮನೆ ಮೊನ್ನೆ ಒಂದು 2-3 ನಮ್ಮ ತಾಲೂಕದಲ್ಲಿ ತೆಂಗಿನ ಗಿಡಕ್ಕೆ ಸಿಡ್ಲು ಬಿದ್ದಿದ್ದಾಯಿತು. ಬಡವರು ಗುಡಿಸಲು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಅಧಿಕಾರಿಗಳು ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಊರು ಮುಖಂಡರಾಗಿರ್ಬೋದು, ಎಲೆಕ್ಷನ್ ಬಂದಾಗ ನೀವು ಯಾವುದೇ ಪಾರ್ಟಿ ಮಾಡಿ ನಮಗೆ ಬೇಜಾರಿಲ್ಲ. ಎಲೆಕ್ಷನ್ ಮುಗಿದ ಮೇಲೆ ನಮ್ಮೂರು ನಮ್ಮತನ ನಮ್ಮದು ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಒಬ್ರಿಗೊಬ್ರು ವೈಯಕ್ತಿಕ ಮಾಡ್ಕೊಂತ ಹೋದ್ರೆ ಊರು ಡೆವಲಪ್ ಆಗಲ್ಲ, ಅಭಿವೃದ್ಧಿ ಆಗೋ ಕಾರಣ ಇಲ್ಲ. ಹಾಗಾಗಿ ಇಡೀ ಊರು ದೈವಕ್ಕೆ ನಾ ಕೈ ಮುಗಿದು ವಿನಂತಿ ಮಾಡೋದಷ್ಟೇ, ಎಷ್ಟು ಗುಡಿಸಲೈತೆ ಅಷ್ಟು ಒಂದು ಲೀಸ್ಟ್ ಮಾಡಿರಿ. ಹುಡುಗರಿಗೂ ಇದು ಹೇಳಿದ್ದೀನಿ, ಲೀಸ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಆಮೇಲೆ ಡಿ ಸಿ ಅವ್ರಿಗೆ ತಂದರೆ, ಈಗ ಆನ್ಲೈನ್ ಮುಖಾಂತರ ಯಾರು ಮನೆ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂದ್ರೆ ಅವಶ್ಯಕತೆ ಇಲ್ಲ. ನಾವು ಗುಡಿಸಿಲ್ GPS ಫೋಟೋ ಹಾಕಿಬಿಟ್ರೆ ಆಟೋಮೆಟಿಕ್ ಮನೆ ಬರ್ತದೆ. ಅದು ಇವತ್ತು ಇದರಲ್ಲಿದೆ. ಹಾಗಾಗಿ ಯಾರು ಕೂಡ ನೀವು ಮೆಂಬರ್ಗಳಾಯಿತು ಇಲ್ಲ ಲೀಡ್ರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋ ಸಂದೇಶ ನಿಮ್ಮಲ್ಲಿ ಯಾರಿಗೂ ಬೇಡ. ನಿಮ್ಮ ಸ್ವತಃ ನಿಮ್ಮ ಗುಡಿಸಿನ ಮುಂದೆ ಕುಟುಂಬ ನಿಂತು GPS ಮಾಡಿ ಫೋಟೋ ಆನ್ಲೈನಾಗ ಅಪ್ಲೋಡ್ ಮಾಡಿರಿ. ಖಂಡಿತ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಅದನ್ನು ಮಾಡೋಂಥ ಅವಕಾಶ ಐತೆ ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ರಂಗಮ್ಮಜ್ಜಿ ಹರಿದ ಮುರುಗಲು ಸೂರಿನಲ್ಲಿ ಬದುಕುತ್ತಿರುವ ನನಗೆ ನೋವು ಸಮಸ್ಯೆಯನ್ನು ಅರಿತು ವರದಿ ಪ್ರಸಾರ ಮಾಡಿದ ತಾವು ಇಂದು ನನಗೆ ಭೀಮಣ್ಣ ನಾಯಕ ಕಾಚಾಪುರ್ ಎಂಬ ಪುಣ್ಯಾತ್ಮನಿಂದ ನನ್ನ ಮನೆ ಪರಿಪೂರ್ಣವಾಗಿದೆ. ಯಾವ ಜನಪ್ರತಿನಿಧಿ ಕಾರ್ಯದಿಂದಲ್ಲ. ವರದಿ ಪ್ರಸಾರ ಮಾಡಿದ ತಮಗೂ ಮತ್ತು ನನಗೆ ಮನೆ ನಿರ್ಮಿಸಿಕೊಟ್ಟ ಭೀಮಣ್ಣ ನಾಯಕ್ ಅವರಿಗೂ ಪುಣ್ಯ ಬರಲಿ. ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ಕಾರ.